ನಾನಿವಾಗ ಒಂದು ಸ್ಟೋರಿ ಓದ್ತಾ ಇದ್ದೀನಿ, ಸಂಸಾರ ಸರಿಗಮ ಅಂತ. ಸಂಸಾರ ಸರಿಗಮ ಸಂಸಾರದ ಕತೆ ಓದ್ತಾ ಇದ್ದೀನಿ. ಶ್ರೀಕೃಷ್ಣ ಮುಂದೆ ಜಗದ್ಗುರು. ನಾವು ಮಾಡೋ ಕೆಲಸಗಳು ನಮಗೆ ಸರಿಯಾದ ಟೈಮ್ಗೆ ಅದು ಸರಿ ತಪ್ಪು ಅಂತ ಗೊತ್ತಾಗಲ್ಲ. ಅದೇ ಎಷ್ಟೋ ವರ್ಷದ ನಂತರ ಅದು ಗಮನಕ್ಕೆ ಬಂದಾಗ ಅದರ ಪ್ರಭಾವ ಎಲ್ಲ ಗೊತ್ತಾಗುತ್ತೆ. ಹಾಗೆ ನಾವು ಸೊಸೆ ಆಗಿದ್ದಾಗ ಕೆಲವು ವಿಷಯಗಳು ನಮಗೆ ತಪ್ಪು ಅನಿಸುತ್ತವೆ, ಬೇರೆಯವ್ರು ಮಾಡಿದ್ದು. ಮನೆಯಲ್ಲಿ ಅತ್ತೆ ಮಾವ ಗಂಡ ಇವರ ಬಗ್ಗೆ ಆದರೆ ಅದೇ ನಾವು ಅತ್ತೆ ಆದಾಗ ಅದೇ ಸರಿ ಅನಿಸುತ್ತೆ. ಈ ಥರ ಕತೆ ಆಧಾರ ಏನಾದರೂ ಬರಿಬೇಕು ಅನ್ನಿಸ್ತು, ಆಧಾರ ಇಟ್ಕೊಂಡು ಏನಾದ್ರು ಬರಿಬೇಕು ಅನ್ನಿಸ್ತು, ಬರಿತಾ ಇದ್ದೀನಿ. ಇಂಥ ಒಂದೆರಡು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಅಡುಗೆ ಮನೆಗೆ ಯಾರೂ ಬರಬೇಡ್ರಿ, ಸೇರಿಸ್ತಾ ಇರಲಿಲ್ಲ. ಅವಳು ಪದ್ಮ ಅತ್ತೆಯವರು. ಅದಕ್ಕೆ ಅವಳಿಗೆ ನಾವು ಮನೆಯವರು ಅನಿಸಲ್ಲ. ಸೊಸೆ ಹೇಳ್ತಾಳೆ, ನಾವು ಮನೆಯವರು ಅನಿಸಲ್ಲ, ಅದಕ್ಕೆ ನಮ್ಮನ್ನು ಒಳಗಡೆ ಯಾರೂ ಸೇರಿಸಲ್ಲ. ಅಡುಗೆ ಮನೆಗೆ ಬರಬೇಡಿ ಅಂತ ಅಂತಾರೆ. ಏನು ಮಾಡಿದ್ರು ಮುಟ್ಬೇಡಿ ನಾನು ಮಾಡ್ತೀನಿ ಅಂತಾರೆ. ಹೊರಗಿನ ಥರ ನೋಡ್ತಾರೆ ಅಂತ ಬಂದು ದೂರು ಹೇಳುತ್ತಿದ್ದಳು. ಅದೇ ಪದ್ಮನೇ ಅತ್ತೆ ಆದಾಗ ಏನು ಹೇಳ್ತಾಳೆ, ಅಯ್ಯೋ ನನಗೆ ಗಲಾಟೆ ಆಗಲ್ಲ, ಯಾರು ಬಂದರೂ ಸರಿ ಹೋಗಲ್ಲ, ದಡ ಅನ್ನಿಸ್ತಾರೆ ಪಾತ್ರೆಗಳನ್ನ, ಹಾಗೆ ಹೀಗೆ ಅವಳನ್ನು ಹೀಗೆ ಅಂತ ಸಂಭಾಳಿಸಿಕೊಂಡಳು. ಅವ್ರನ್ನ ಆವಾಗ ಸಂಭಾಳಿಸ್ಕೋತಾರೆ, ನಂಗೆ ಆಗೋದಿಲ್ಲ ಅದಕ್ಕೆ ಅಂತ. ಅತ್ತೆ ಆದಾಗ ಹೀಗೆ, ಸೊಸೆ ಆದಾಗ ಒಂಥರ ಮಾತು, ಅತ್ತೆ ಆದಾಗ ಒಂಥರ ಮಾತು ಅವ್ರಿಗೆ ಗೊತ್ತಾಗುತ್ತೆ. ಹೀಗೆ ಅಂತ ಅವರವರ ಮನೆಗೆ ಅವ್ರಿವ್ರ ಮನೆಗೆ ಹೋಗಬೇಡ, ಅವ್ರಿವ್ರ ಮನೆಗೆ ಹೋಗಿ ಕೂತ್ಕೋಬೇಡ ಅಂತ ಹೇಳಿದರೆ ಕೇಳ್ತಾಳ. ಆ ಪದ್ಮ ಏನು ಮಾಡಿರೋಳು, ಇವತ್ತು ಏನೋ ಮಾಡ್ತಾ ಇದ್ದಾಳೆ ಅಂತ ಅವಳದೇ ಬಾಯಿಂದ ಕೇಳೋಣ ಬನ್ನಿ. ಅದೇ ಅವ್ರಿವ್ರ ಮನೆಗೆ ಹೋಗಿ ಕೂತ್ಕೋಬೇಡ, ಅದು ಮಾಡಬೇಡ, ಇದು ಮಾಡಬೇಡ, ತಲೆ ಬಚ್ಚಬೇಡ, ಹೊರಗಡೆ ಬಾಗಿಲಲ್ಲಿ ನಿಂತ್ಕೊಂಡು ತಲೆ ಬಚ್ಚಬೇಡ, ಹೀಗೆಲ್ಲ ಹೇಳ್ತಾರೆ. ಅದನ್ನು ಅತ್ತೆ ಆದಾಗ ಸೊಸೆದಿರು ತಿಳ್ಕೊಳ್ಳಲ್ಲ. ಇವರು ಎಲ್ಲದಕ್ಕೂ ಬರ್ತಾರೆ, ಎಲ್ಲದೂ ಹೇಳಕ್ಕೆ ಬರ್ತಾರೆ ನಮಗೆ ಅಂತ ಅನಿಸುತ್ತೆ. ಅದೇ ಅತ್ತೆ ಆದಾಗ ನಾವು ಅದೇ ಮಾತುಗಳನ್ನ ಸೊಸೆದಿರಿಗೆ ಹೇಳೋದು. ಅದು ಕಾಲ ಬದಲಾವಣೆ. ಇವರು ಯಾರು ಏನೋ ಹೇಳಲು ಕೇಳಬೇಡಿ, ಆದರೆ ನನಗೆ ನಮ್ಮದೇ ಸರಿ ಅಂತ ಅನ್ನಿಸ್ತಾ ಇರುತ್ತೆ. ನಾವು ಮಾಡಿದ್ದೇ ಸರಿ ಅಂತ ಅನ್ನಿಸ್ತಾ ಇರುತ್ತೆ, ನಾವು ಮಾಡಿದ್ದೇ ಸರಿ ಅನಿಸುತ್ತೆ. ಬೇರೆಯವರಿಂದ ನಮಗೆ ಮೋಸ ಆಗಿದೆ, ತಪ್ಪಾಗಿದೆ ಅಂತ ದೂರ್ತೀವೇ ಹೊರತು, ನಾವು ಏನು ಮಾಡಿದೆವೋ ಆದರೆ ಅದ್ರ ತಪ್ಪೇನೋ ಅಂತ ತಿಳಿಯೋದು ಯಾವುದೋ ಕಾಲಕ್ಕೆ. ನಾವು ಏನು ಮಾಡಿದೆವು, ಏನೋ ಅಂತೀವಿ, ನಮ್ಮ ತಪ್ಪು, ಇವ್ರು ತಪ್ಪು ಮಾಡಿರೋ, ಇವ್ರು ಮಾಡಿರೋ, ಅವ್ರು ಮಾಡಿರೋ, ಹಂಗೆ ಮಾಡಿರೋ, ಹಿಂಗೆ ಮಾಡಿರೋ ಅಂತ. ಆದರೆ ಅದು ಎಷ್ಟೋ ಕಾಲ ನಂತರ ಅದರದ್ದು ಇದು ನಮಗೆ ಗೊತ್ತಾಗುತ್ತೆ, ಯಾಕಂದರು ಏನಂದರು ಅಂತ. ಹೋದ ಮೇಲೆ ಊರು ಕೊಳ್ಳೆ ಹೋದ್ಮೇಲೆ ದೊಡ್ಡ ಬಾಗಿಲು ಹಾಕೊಂಡ್ರಂತೆ ಅಂತ. ಆಮೇಲೆ ಬುದ್ಧಿ ಬಂದರೆ ಎಷ್ಟು ಬಿಟ್ಟರೆ ಎಷ್ಟು. ಬುದ್ಧಿ ಈ ಥರ ಕೆಲವು ಸರಿ ಅನಿಸುತ್ತೆ, ಅದನ್ನೇ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ತಪ್ಪು ಅಂತಲೇ ಅಲ್ಲ, ಕೂರಿಸೋರೆಲ್ಲ ಕೂರಿಸ್ಲಿ, ಮಾತಾಡೋರು ಮಾತಾಡಲಿ, ಅವರನ್ನೇ ಮೇಲೆ ಕೇಳಿದಂತೆ ಕೆಲವರು ಅದು ಅಲ್ಲ, ಕೆಲವರು ನಿಜವಾಗ್ಲೂ ಅವ್ರ ಮೇಲೆ ಇಲ್ಲದ್ದೆಲ್ಲ ಕೂರಿಸಿ ಅವ್ರನ್ನ ಮೇಲಕ್ಕೆ ಏನು ಕೆಲಸ ಮಾಡಿದಂತೆ ಮಾಡಿಬಿಡ್ತಾರೆ. ಈ ಥರ ಕಾಲ ಓಡ್ತಾ ಇರುತ್ತೆ. ಇದು ಎಲ್ಲರ ಜೀವನದಲ್ಲೂ ಇರೋದು. ದೇವರು ಕ್ಷಮಿಸಲ್ಲ, ಕ್ಷಮೆ ಅಲ್ಲಿ ಎಲ್ಲ ಕೈ ಇಂಥದಿಂದ ಅವರು ಅನುಭವಿಸೋ ತೊಂದರೆಗಳು. ಇಂಥವ್ರನ್ನ ದೇವ್ರು ಕ್ಷಮಿಸಲ್ಲ. ಸುಮ್ಮನೆ ತಪ್ಪೊರಿಸಿ ಅವ್ರನ್ನ ಏನು ಮಾಡ್ದಂತೆ ಮಾಡೋರನ್ನ ದೇವರು ಕ್ಷಮಿಸ್ತಾನ ಇಲ್ಲ. ದೇವರೊಬ್ಬ ಮೇಲಿದ್ದಾನೆ ಅನ್ನೋರ್ಗದು. ಈಗ ಈ ಕತೆಗೆ ಬರೋಣ. ದೊಡ್ಡ ಅಂಗಳದ ಮನೆ, 3 ಕಡೆ ಮನೆಯ ಪಕ್ಕದಲ್ಲಿ ಅಕ್ಕಪಕ್ಕ ಸಪ್ರೇಟ್, ಎಲ್ಲ ಜಂಟಿ ಗೋಡೆ, ಯಾವಾಗಲೂ ಅಂಗಳದಲ್ಲಿ ಜನ, ಇವರ ಮನೆಯವರೇ ಮೊದಲು.
ಮೊದಲು ಎಲ್ಲ ತುಂಬ ಚೆನ್ನಾಗೇ ಇರ್ತಾರೆ. ಒಂದೇ ಕಡೆ ಹಬ್ಬ ಮಾಡೋದು, ಅಂಗಳದಲ್ಲೆಲ್ಲ ಕುಳಿತ್ಕೊಳ್ಳೋದು, ಕೈ ತುತ್ತು ತಿನ್ನೋದು, ಮನೆ ಮಂದಿ ಎಲ್ಲ ಸೇರ್ಕೊಂಡು ಆಟ ಆಡೋದು, ಮನೆ ಮಂದಿ ಮಕ್ಕಳೆಲ್ಲ ಸೇರಿ ಆಟ ಆಡೋದು, ಚಿತ್ರ ಬರೆಯೋದು, ರಂಗೋಲಿ ಇಡೋದು, ರಾಜಕೀಯ ಅವರು ಇವರು ಹೊರಗಿನವ್ರು ಬಂದರೆ ಚೇರ್ ಹಾಕಿ ಕೂರಿಸಿ ಅಲ್ಲೇ ಮಾತಾಡೋದು, ಮಾವ ಈ ಥರ ಅಲ್ಲಿ ಒಟಾರದ ಮನೆ, ಅಂಗಳದ ಮನೇಲಿ ಮನೆ ಸುತ್ತ 3 ಮನೆ ಇರುತ್ತೆ. 3 ಮನೇಲೂ 3 ಅಣ್ಣ ತಮ್ಮಂದಿರು ಇರ್ತಾರೆ. ಮುಂದುಗಡೆ ಎಲ್ಲ ಕೂತು ಮಾತಾಡ್ಕೊಂಡು ಆರಾಮಾಗಿರ್ತಾರೆ. ಅದರಲ್ಲಿ ದೊಡ್ಡವರು ಪದ್ಮನ ಮಾವನಯ್ಯ. ಅವ್ರು ಮಾತಾಡಿದರೆ ಯಾರು ಬೇರೆಯವರು ಮಾತಾಡೋಂಗೆ ಇಲ್ಲ, ಬೇರೆಯವರು ಏನು ಹೇಳೋಂಗೆ ಇಲ್ಲ, ಅಡ್ಡ ಆ ಥರ ಇರುತ್ತೆ. ಬೇರೆ ಆಳು ಕಾಳು ಗದ್ದೆ ಅಡಿಕೆ ತೋಟ ಎಲ್ಲ ನೋಡಿಕೊಂಡು ಅಪ್ಪ ಶಾನುಭೋಗ್ರು ಬೇಕಾದಷ್ಟು ಮಾಡಿರ್ತಾರೆ. ಆದರೆ ತೋಟ ಮನೆ ಭಾಗ ಆಗಿ ಎಲ್ಲರ ಪಾಲಿಗೂ ಸ್ವಲ್ಪ ಸ್ವಲ್ಪ ಬಂತು. ಜೀವನಕ್ಕೇನು ಕೊರತೆ ಇಲ್ಲದಂತೆ ಕೆಲಸ ಇದ್ರಿಂದ ಬಿಟ್ಟು ಪದ್ಮಾಳಮ್ಮವ ಅಲ್ಲೇ ಬಂದು ತೋಟ ಮನೆ ಕೆಲಸನ ಬಿಟ್ಟು ತೋಟ ಮನೆ ಎಲ್ಲ ನೋಡಿಕೊಂಡು ಇರೋದ್ರೆಲ್ಲ ಗದ್ದೆ ಪದ್ದೆ ಮಾರಿ ಹೆಣ್ಮಕ್ಳು 3 ಜನದ್ದು ಮದುವೆ ಮಾಡಿ, ಇನ್ನೂ 2 ಮಾವನ ತಮ್ಮಂದಿರು ಸ್ಕೂಲ್ ಟೀಚರ್ ಆಗಿದ್ದರಿಂದ ಅವರೇನು ಒಬ್ರಿಗೊಬ್ರು ಯಾರು ಕೇರ್ ಮಾಡುತ್ತಿರಲಿಲ್ಲ. ಈ ಆಸ್ತಿ ವಿಷಯದಲ್ಲಿ ಜಗಳ ಬಂದು ಮನೆ 3 ಪಾಲಾಗಿ ಭಾಗ ಮಾಡಿಕೊಂಡು, ಸಿಟಿ ಆದ್ದರಿಂದ ಹಿಂದೆ ಇದ್ದ ಸೈಟ್ಗೆ ತುಂಬ ಜಾಗ ಇತ್ತು. ಮನೆ ಸಣ್ಣದಾದರೂ ಸೈಟು ದೊಡ್ಡದಾಗಿತ್ತು. ಇದೆಲ್ಲ ಹಿಂದಿನ ಕತೆ. ಈಗ ಅದೇ ಅಂಗಳ ಇದೆ, ಮಧ್ಯೆ ಗೋಡೆ ಹಾಕಿಕೊಂಡಿದ್ದಾರೆ, ಮುಂದೆ ಜಗಲಿ ಮೆಟ್ಲು ಮೇಲೆ ಕಟ್ಕೊಂಡು ಎಲ್ಲದಕ್ಕೂ ಬೀದಿ ದೇವಸ್ಥಾನಗಳು ಕಾಣುತ್ತವೆ. ಜಗಲಿ ಮೇಲೆ ಕುಂತ್ರೆ 3 ಸೊಸೆಯರು 3 ಕಡೆ ಮುಖ ಮಾಡಿಕೊಂಡು, ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಮದುವೆ ಆಗಿ ಹೋಗಿದ್ದಾರೆ ಎಲ್ಲರೂ. ಇವರು ಮಾತ್ರ 3 ಕಡೆ ಮುಖ ಮಾಡ್ಕೊಂಡು ಎಲ್ಲ ಸಾಯಂಕಾಲ ನೋಡ್ಕೊಂಡು ಕೂತಿರ್ತಾರೆ. ಪದ್ಮಾಳೆ ಕಡೆ ಸೊಸೆ ಎಲ್ಲರೂ ಬೆಂಗಳೂರು, ಸೊಸೆದಿರೆಲ್ಲ ಬೆಂಗಳೂರಿನಲ್ಲಿದ್ದಾರೆ. ಯಾರೂ ಇಲ್ಲಿ ಬರೋರಿಲ್ಲ, ಮಾಡೋರಿಲ್ಲ, ನೋಡೋರಿಲ್ಲ. ಅವರು ಏನೋ ಯಾವುದೋ ಫಂಕ್ಷನ್ ಅಂದಾಗ ಬರ್ತಾರೆ, ಹಬ್ಬ ಅಂದರೆ ಬರ್ತಾರೆ, ಮದುವೆ ಅಂದರೆ ಬರ್ತಾರೆ, ಹೋಗ್ತಿರ್ತಾರೆ ಮದುವೆ ಮಾಡ್ಕೊಂಡು, ಫಂಕ್ಷನ್ ಮಾಡಿಕೊಂಡು. ಈ ಪದ್ಮಾಳು ಮಾತ್ರ ಇವಳೊಬ್ಬಳೇ ಇಲ್ಲಿ ಸೊಸೆಯಾಗಿ ಉಳ್ಕೊಂಡಿದ್ದು. ಹಾಗಾಗಿ ಬಂದು ಅತ್ತೆ ಇದ್ದಾರೆ, ಮಾವ ಇನ್ನೇನು ಜಾಸ್ತಿ ಯಾವ ವಿಷಯಕ್ಕೂ ಬರಲ್ಲ. ಪೇಪರ್ ಓದ್ಕೊಂಡು, ರೇಡಿಯೋ ನೋಡಿಕೊಂಡು, ದೇವಸ್ಥಾನ ಅಂಗಡಿ ರೌಂಡ್ ಹಾಕ್ಕೊಂಡು ತೋಟಕ್ಕೆ ಹೋಗಿ ಬರೋದು ಅವ್ರದ್ದು ಅಷ್ಟೇ ಕೆಲಸ. ಈ ಥರ ಒಂದು ಸಂಸಾರ ಇರುತ್ತೆ. ಅತ್ತೆ ಮಕ್ಕಳನ್ನು ನೋಡಿಕೊಂಡು ಅವುಗಳನ್ನು ಮಾತಾಡಿಸಿಕೊಂಡು ಸಮಯವಿದ್ದರೆ ಅಡುಗೆ ಎಲ್ಲ ಮಾಡಿಕೊಂಡು ಹೋಗುತ್ತಿದ್ದರಿಂದ ಪದ್ಮ ಸ್ವಲ್ಪ ಫ್ರೀಯಾಗಿ ಸಿಟಿಗೆ ಓಡಾಡಿಕೊಂಡು ಬರೋದಕ್ಕೆ ಹೋಗ್ತಾಯಿದ್ದಳು. ಅಂದರೆ ಅತ್ತೆ ಮನೇಲಿ ಅಡುಗೆ ಎಲ್ಲ ಮಾಡ್ತಿದ್ದರಿಂದ ಅವಳಿಗೆ ಸ್ವಲ್ಪ ಕೆಲಸ ಈಸಿಯಾಗಿತ್ತು. ಅವಳು ಓಡಾಡಿಕೊಂಡು ಸಿಟಿನಲ್ಲಿ ಓಡಾಡಿಕೊಂಡು ಬರ್ತಿದ್ಳು. ಹಾಗೆ ಟೈಲರಿಂಗ್ ಅಂತೆ, ಡ್ರಾಯಿಂಗ್ ಅಂತೆ ಎಲ್ಲ ಮಾಡಿಕೊಂಡು ಓಡಾಡ್ತಾಯಿದ್ಳು. ತಲೆ ಬಾಚಬೇಡ, ಹಿತ್ಲಿಗೆ ಹೋಗಬೇಡ, ಊಟ ಎಲ್ಲರ ಎದುರಿಗೆ ಮಾಡಬೇಡ, ಅಡುಗೆ ಮನೇಲಿ ಕುಳಿತು ಮಾಡು, ಇದನ್ನೆಲ್ಲ ಹೇಳಿದ್ದು ಅವಳಿಗೆ ಸರಿ ಕಾಣ್ತಾ ಇರಲಿಲ್ಲ. ಯಾಕಂದರೆ ಅವಳು ದೊಡ್ಡ ಮಗಳಾದ್ರಿಂದ ಮನೇಲಿ ಎಲ್ಲ ರೆಸ್ಟ್ರಿಕ್ಷನ್ ಇಲ್ಲದೆ ಅವಳಿಗೇನೂ ಇರಲಿಲ್ಲ. ಮನೇಲಿ ಅಮ್ಮ ಅವರು ಜಾಸ್ತಿ ಅವಳಿಗೇನು ಹೇಳ್ತಾ ಇರಲಿಲ್ಲ. ಅವು ಪಾಡಿಗೆ ಅವ್ರು ಬಿಟ್ಟಿದ್ರು. ಓದೋ ಮಕ್ಕಳು ಪಾಪ ಅಲ್ಲೇ ಟೀಚರ್ ಹೇಳೇ ಸಾಕಾಗಿರ್ತಾರೆ, ಇನ್ನು ನಾವಿನ್ನೇನು ಹೇಳೋದು ಅಂತ ಅವರಮ್ಮ ಸ್ವಲ್ಪ ಅವಾಗೆ ಫ್ರೀ ಕೊಟ್ಟಿದ್ದರು. ಯಾವಾಗಲೂ ಓದು ಅಂತ ಕೂತಿರ್ತವೆ, ಅವಕ್ಕೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ನಾವುವೇ ಅಂತ ಸ್ವಲ್ಪ ಮನೇಲಿ ಫ್ರೀ ಕೊಟ್ಟಿದ್ದರು. ಗೊತ್ತಾಗೋಯ್ತು.
ಆದರೂ ಅಲ್ಲಿಗೆ ಬಂದಾಗ ಅವ್ರು ಹೇಳೋದನ್ನೆಲ್ಲ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡ್ಳು. ಅವ್ರ ಅತ್ತೆ ಅವ್ರದ್ದು ಅಷ್ಟೇ ಕೆಲಸ, ಅಡುಗೆ ತಿಂಡಿ ಎಲ್ಲ ಮಾಡೋದು, ಅಡುಗೆ ಮಾಡೋದು, ಮತ್ತು ನೀರು ಆಮೇಲೆ ಜಗಲಿ ಮೇಲೆ ಬಂದು ವೀಳ್ಯದೆಲೆ ಹಾಕ್ಕೊಂಡು ಕೂರೋದು, ಪಕ್ಕದಲ್ಲಿ ನೀರಿನ ತೊಟ್ಟಿ ನೀರು ತುಂಬ ಹಾಕಿ ಕೂತ್ಕೊಳ್ಳೋದು. ಎಲ್ಲರೂ ಅಲ್ಲಿ ಬರ್ತಿದ್ದರು, ಎಲ್ಲ ಅಲ್ಲಿ ಸೇರ್ಕೊತಿದ್ರು ತೊಟ್ಟಿ ಸುತ್ತ, ಜಗಲಿ ಮೇಲೆ ಕೂತ್ಕೋತಿದ್ರು. ಎದುರುಗಡೆ ಮನೆಯವರೆಲ್ಲ ಎಲ್ಲ ಕೂತ್ಕೊಂಡು ಮಾತಾಡಿಸ್ಕೊಂಡು ಕೂತ್ಕೊಳ್ಳೋರು. ಅವ್ರಿಗೆ ಇದು ಅಭ್ಯಾಸ ಹೋಗಿತ್ತು. ಆದರೆ ಇವಳಿಗೆ ಅದು ಇಷ್ಟೇ ಮಾಡಿಕೊಂಡು ಇರೋದು ಅವಳಿಗೆ ಸರಿ ಅನ್ನಿಸ್ತಿರ್ಲಿಲ್ಲ. ಏನಾದ್ರು ಬೇರೆ ಮಾಡಬೇಕು ಅಂತ ಅವಳ ಮನಸ್ಸು ಇತ್ತು. ಅದಕ್ಕೆ ನಮ್ಮಮ್ಮ ಮಾಡೋದು ಎಲ್ಲ ಕಲ್ತ್ಕೊ, ಹಪ್ಪಳ, ಸಂಡಿಗೆ, ಸಾರು, ಉಪ್ಪಿಟ್ಟು ಎಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡ್ತಾರೆ ನೋಡು ಒಂದೇ ಸಮ ಅಂತ ಎಲ್ಲರೂ ಹೇಳ್ತಾಯಿದ್ರು. ಕಲಿತೀನಿ ಬಿಡು, ಅದಿನ್ನೇನು ನಾನು ಮಾಡ್ತೀನಿ ಅಂತ ಅವಳು ಹೇಳ್ತಾಯಿದ್ಲು. ಆದರೆ ಪದ್ಮಾಳಿಗೆ ತರಕಾರಿ, ಹಣ್ಣು, ಅವಳಿಗೆ ಎಣ್ಣೆ ತಿಂಡಿಗಿನ್ನ ತರಕಾರಿ, ಹಣ್ಣು ಜಾಸ್ತಿ ಬೇಕು ಅಂತ ಹೇಳ್ತಾಯಿದ್ಲು. ಇವರೆಲ್ಲ ಸ್ವಲ್ಪ ಕಮ್ಮಿ ನಮಗಿನ್ನ ಅಂತ ಅವಳಿಗೆ ಅನ್ನಿಸ್ತಾ ಇತ್ತು. ಮನೆ ಹೊರಗಡೆ ಜಗಲಿ ಮೇಲೆ ಜನ ಮಾತನಾಡಿಸ್ಕೊಂಡು ಒಳಗೆ ಹೋಗೋದು ಜಾಸ್ತಿ. ಯಾರೂ ಬರಲ್ಲ. ಮೊಮ್ಮಗ ಒಬ್ಬ ಬರ್ತಾನೆ, ಅಜ್ಜಿ ಮಗಳ ಮಗ ಮೊಮ್ಮಗ ಒಬ್ಬ ಬರ್ತಾನೆ, ಅಜ್ಜಿ ಮಾಡಿ ತಿಂತಾನೆ, ಓಡಾಡ್ಕೊತಾನೆ, ಮಾತಾಡ್ಕೊತಾನೆ, ಕೂತ್ಕೊಂಡು ಎಲ್ಲರ ಜೊತೆ ಹೋಗ್ತಾನೆ. ಇನ್ನು ಮಕ್ಕಳುಗಳು ರಾಜಕ್ಕೆ ಬರೋದು. ಸ್ವಲ್ಪ ಬೋರ್ ಅನ್ನಿಸ್ದಾಗ ಅವಳು ಡ್ರಾಯಿಂಗು, ಕತೆ, ಫಿಲಮ್ಮು ಇದ್ರ ಕಡೆ ಮನಸ್ಸು ಕೊಟ್ಟಳು. ಚೂರು ಹೆಚ್ಚು ಅಭ್ಯಾಸ ಮಾಡಿಕೊಂಡಳು. ಆಮೇಲೆ ಪದ್ಮಾಳ ಗಂಡನಿಗೆ ಇಲ್ಲೇ ಟ್ರಾನ್ಸ್ಫರ್ ಆದಾಗ ಎಲ್ಲರೂ ಒಟ್ಟಿಗೆ ಸಂಸಾರ, ಮಕ್ಕಳು ಸ್ಕೂಲಿಗೆ ಸೇರಿಸಿದರು. ಟೈಮ್ ಸಿಕ್ಕಾಗಲೆಲ್ಲ ಮಕ್ಕಳಿಗೆ ಸ್ಕೂಲಿಗೆ ಬಿಡೋದು, ಸ್ಕೂಲು ಮೀಟಿಂಗು ಇದ್ದಾಗ ಹೋಗೋದು, ಪುಸ್ತಕ ಎಲ್ಲ ಅವ್ರದ್ದೆಲ್ಲ ಜೋಡಿಸಿ ಬೈಂಡಿಂಗು ಇದು ಅವೆಲ್ಲ ಮಾಡಿಕೊಡೋದು. ಇನ್ನೆರಡು ನಿಮಿಷ ನೀವು ಕಾಯಿ ಇದು ಮಾಡಿರಿ, ಕಾಯಿ ಇಲ್ದಲ್ಲ ನೀವೇನು ಮಾಡೋಲ್ಲ. ಇವರು ನೋಡಿ ಕೇಳುತ್ತಿದ್ದರಿಂದ ಅಂಗಡಿ, ಸಂತೆ, ಶಾಪಿಂಗು, ಫಿಲಮ್ಮು, ಬರ್ತ್ಡೇ ಪಾರ್ಟಿ ಎಲ್ಲ ಚೆನ್ನಾಗೇ ಮಾಡಲು ಇವರಿಗೆ ಸಹಾಯವಾಯಿತು. ಇವರಿಲ್ಲೇ ಬಂದಿದ್ದರಿಂದ ಅವಳಿಗೆ ಎಲ್ಲವೂ ನೋಡಿಕೊಂಡು ಎಲ್ಲ ಮಾಡಿಕೊಂಡು ಮಾಡೋದಕ್ಕೆ, ಮಕ್ಕಳು ನೋಡ್ಕೊಳ್ಳೋಕ್ಕೆ ಸರಿಯಾಯಿತು. ಅವಳಿಗೂ ಅತ್ತೆಯವ್ರಿಗಂತೂ ಈ ನಡುವೆ ಕಾಲು ನೋವು, ಕೈ ನೋವು ಏನೂ ಮಾಡಲಾಗುತ್ತಿರಲಿಲ್ಲ. ಆಗ ಹೈಸ್ಕೂಲು, ಇವಳು ಕಾಲೇಜಿಗೆ ಹೋಗ್ತಾಳೆ. ಆಸ್ಪತ್ರೆ ಖರ್ಚು, ಓದಿನ ಖರ್ಚು, ಇದ್ರ ನಡುವೆ ಸ್ವಲ್ಪ ಉಳಿಸ್ಬೇಕು, ಮುಂದೆ ಬೇಕಲ್ಲ. ಮಕ್ಕಳು ದೊಡ್ಡವರಾಗ್ತಿದ್ದಂಗೆ ಅವಳು ಮನೆ ಕಟ್ಟೋ ಯೋಚನೆ ಮಾಡ್ತಿದ್ದಂಗೆ ಅವಳಿಗೆ ದುಡ್ಡಿನ ಪ್ರಾಬ್ಲಮ್ಗಳು ಒಂದರಿಂದೊಂದು ಶುರುವಾಯಿತು. ಇದರಲ್ಲಿ ಸಣ್ಣವಾಗಿದ್ದಾಗ ಅವರಿಗೆ ಫೀಸು, ಸ್ಕೂಲಿನ ಫೀಸು ಇದು ಕಟ್ಟಿರೋ ಆಗೋಯಿತು. ಆದರೆ ದೊಡ್ಡವಾಗ್ತಾ ಮತ್ತು ಇವರೇನಾರಿ ಆಸ್ತಿ ಅದು ಇದು ಮನೆ ಕಟ್ಟೋದು ಬೇಕು ಅಂತಂದರೆ ಬರೋ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಅದಕ್ಕೆ ಹಾಕ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಆವಾಗ ಅವ್ರಿಗೆ ಹಿಡಿತ ಶುರುವಾಗುತ್ತೆ. ಅಲ್ಲಿವರೆಗೂ ಹಿಡಿತ ಇರೋಲ್ಲ, ಅಲ್ಲಿವರೆಗೂ ಹೇಗಾದರೂ ಖರ್ಚು ಮಾಡ್ಕೊಂಡು ಇರ್ತಾರೆ. ಇದರಲ್ಲೇ ಒಂದು ಸೈಟ್ ಮಾಡಿ ಸ್ವಲ್ಪ ಜಮೀನು ಮಾಡಿದ್ದು, ಇದರಲ್ಲೇ ದುಡ್ಡು ಉಳಿಸ್ಕೊಂಡು ಇದು ಮಾಡಿಕೊಂಡು ಒಂದು ಸೈಟು, ಒಂದು ಸ್ವಲ್ಪ ಜಮೀನು ಆವಾಗ ಮಾಡಿಕೊಂಡು ಇದ್ದಾಯಿತು. ಈಗಿನಂತೆ ರೇಟ್ಗಳು ಇದ್ದರೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಸ್ವಲ್ಪ ಕಡಿಮೆ ಇತ್ತು.
ಹಾಗೆ ದುಡ್ಡು ಕಡಿಮೆ ಇರೋದ್ರಲ್ಲೇ ಸ್ವಲ್ಪ ಮಾಡಿಕೊಂಡು ಮಾಡಿದ್ದ ಅವಳಿಗೆ ದುಡ್ಡು ತುಂಬ ತಿಂಗಳು ಬ್ಯಾಂಕು ಚೀಟಿ ಕಟ್ಟೋದಕ್ಕೆ ಹೋಗ್ತಾ ಇದ್ದಿದ್ದರಿಂದ ಅವಳಿಗೆ ದುಡ್ಡಿಂದು ಸ್ವಲ್ಪ ಜಾಸ್ತಿ ನೆಸೆಸಿಟಿ ಇವಾಗ ಕಾಣತೊಡಗಿತು. ಒಂದೊಂದು ಸರಿ ಸಿಟ್ಟು ಬರೋದು. ಹಾಗೆ ನೋಡಿಕೊಂಡ್ರೆ ಮೊದಲು ಎಲ್ಲರಿಗಿಂತ ಸ್ವಲ್ಪ ಹೆಚ್ಚು ಖರ್ಚು ಮಾಡಿ ಈಗ ಕಡಿಮೆ ಮಾಡಬೇಕು ಅಂದರೆ ಅಭ್ಯಾಸ ಇರಲಿಲ್ಲ. ಮಕ್ಕಳು ವಿದ್ಯಾಭ್ಯಾಸ ಬಿಟ್ಟು ಬೇರೆ ಎಲ್ಲದರಲ್ಲೂ ಕಡಿಮೆ ಮಾಡ್ಬೋದು. ಆದರೆ ವಿದ್ಯಾಭ್ಯಾಸ ಮತ್ತು ಊಟ ತಿಂಡಿ ಯಾವುದ್ರಲ್ಲೂ ಕಡಿಮೆ ಆಗ್ತಿರಲಿಲ್ಲ. ಇನ್ನು ಬೇರೆದೆಲ್ಲ ಸ್ವಲ್ಪ ಎಲ್ಲ ಕಡಿಮೆ ಆಯಿತು. ತರೋದು ಮಾಡೋದು, ಸೀರೆ ತಗೊಳ್ಳೋದು, ಒಡವೆ ತಗೊಳ್ಳೋದು ಎಲ್ಲ ಹಬ್ಬ ಗಿಬ್ಬ ಎಲ್ಲ ಬಂದಾಯಿತು. ಎಲ್ಲ ಎಷ್ಟು ಮಾಡಬೇಕೋ ಅಷ್ಟೇ ಮಾಡಬೇಕು ಖರ್ಚು. ಹಾಗೆ ಸಂಸಾರ ಆದಾಗ ಇವಳಿಗೆ ಸ್ವಲ್ಪ ಸರಿ ಕಾಣಲಿಲ್ಲ. ಯಾಕೋ ಹಿಂಗೆ ಆಗ್ತಾಯಿದ್ದೆ, ಇದು ಹಿಂಗೆ ಇದ್ದರೆ ಸರಿಯಲ್ಲ, ಇದು ಎಷ್ಟು ದಿವಸ ಇರುತ್ತೆ, ಇದು ಜನ ಎಲ್ಲ ಹಿಂಗೆ ನಾವು ಕಟ್ಕೊಂಡು ಹೋಗ್ತಿದ್ರೆ ನಾವು ಬಾಳೋದು ಯಾವಾಗ, ಓಡಾಡೋದು ಯಾವಾಗ, ಕೆಲಸ ಮಾಡೋದು ನೋಡೋದು ಯಾವಾಗ, ಎಲ್ಲರೂ ಟೂರು ಇದು ಅಂತ ಮಾಡ್ತಾರೆ. ನಾವು ಯಾವಾಗ ಮಾಡೋದು ಅನ್ಸೋಕ್ಕೆ ಶುರು ಆಯಿತು. ಅದು ತಲೆಗೆ ಒಂಥರ ಹುಳ ಬಿಟ್ಕೊಂಡಂಗೆ. ಅದು ಬಂದಮೇಲೆ ಎಲ್ಲ ಆಗ್ಬಿಡುತ್ತೆ.